ಗಾದಾರವು ನೀನೇ ಸಯ್ಯ. ಆರಾಧನೆ 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 ಆರಾಧನೆ. ಜೊತೆಗಾರನಿ ನನ್ನ ಕಣ್ಣೀರಿನ ಸಮಯದಲ್ಲಿ, ಕಷ್ಟದ ದಿನದಿ ನನ್ನಯ ಜೊತೆಗಾರನಿ ನನ್ನ ಕಣ್ಣೀರಿನ ಸಮಯದಲ್ಲೂ, ನನ್ನ ಕಾಣುವ ನನ್ನ ಒಡೆಯನೇ ಇರೋನಿ ನೀನೇನಯ್ಯ. ನನ್ನ ಕಾಣುವ ನನ್ನ ಒಡೆಯನೇ ಇರೋನಿ ನೀನೇನಯ್ಯ. ಆರಾಧನೆ 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 ಆರಾಧನೆ. ಪರಲೋಕವೆಲ್ಲ ನಿನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ಪರಲೋಕವೆಲ್ಲ ನಿನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ಆರಾಧನೆ 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 ಆರಾಧನೆ. ಆಶ್ರಯವು ನೀನೇ ಸಯ್ಯ, ನನಗಾಧಾರವು ನೀನೇ ಸಯ್ಯ. ಆಶ್ರಯವು ನೀನೇ ಸಯ್ಯ, ನನಗಾಧಾರವು ನೀನೇ ಸಯ್ಯ. ಆರಾಧನೆ 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 ಆರಾಧನೆ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ.
ಬಿಟ್ಟು ಬಾಳಲಾರೆನು ಯೇಸುವೆ ನಿನ್ನನ್ನು ಬಿಟ್ಟು ಬಾಳಲಾರೆನು ನಾನಿನ್ನನ್ನು ಬಿಟ್ಟು ಬಾಳಲಾರೆನು ಯೇಸುವೆ ನಿನ್ನನ್ನು ಬಿಟ್ಟು ಬಾಳಲಾರೆನು ನಾನಿನ್ನನ್ನು ಬಿಟ್ಟು ಬಾಳಲಾರೆನು ಯೇಸುವೆ ನಿನ್ನನ್ನು ಬಿಟ್ಟು ಬಾಳಲಾರೆನು ಆರಾಧನೆ 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 ಹಾಲೆಲೂಯಾ 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 Praise the Lord. Hallelujah. Hallelujah. ನಮ್ಮ ಕಣ್ಣುಗಳನ್ನು ಮುಚ್ಚುತ್ತಾ ಉಸಿರಿರುವ ದಿನವೆಲ್ಲ ಸ್ವಾಮಿ ನಾನು ನಿಮ್ಮನ್ನು ಎಂದೆಂದೂ ಆರಾಧಿಸುವೆ ಎಂದು ನಮ್ಮ ಕಷ್ಟ ನೋವುಗಳನ್ನು ಸಮಸ್ಯೆಗಳನ್ನು ಎಲ್ಲವನ್ನು ಕರ್ತನ ಕಡೆಗೆ ಸಮರ್ಪಿಸುತ್ತಾ ನಮಗೆ ಬಲವಿಲ್ಲದ ಸಮಯದಲ್ಲಿ ಕಷ್ಟದ ವೇಳೆಯಲ್ಲಿ ನಮಗಾಗಿ ನಮ್ಮ ಜೊತೆ ಇದ್ದು ನಮ್ಮನ್ನು ಸದಾ ಮುನ್ನಡೆಸುವ ಪ್ರಭುವಾದ ಯೇಸುವನ್ನು ತಂದೆ ದೇವರನ್ನು ನೆನಪಿಗೆ ತಂದುಕೊಳ್ಳೋಣ. ಸ್ವಾಮಿ ಯೇಸುವೆ, ನನ್ನ ಉಸಿರಿರುವ ದಿನವೆಲ್ಲ ನಾನು ನಿಮಗಾಗಿ ಬಾಳುವೆ, ನಿಮ್ಮ ನಾಮವನ್ನು ನಿಮ್ಮ ವಾರ್ತೆಯನ್ನು ಎಲ್ಲರಿಗೂ ಸಾರುವೆ ಎಂದು ನಮ್ಮಲ್ಲಿ ನಾವು ವಾಗ್ದಾನ ಮಾಡುತ್ತಾ ಈ ಗೀತೆಯೊಂದಿಗೆ ಸ್ತುತಿಸೋಣ.
ಇಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ಇಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ನನ್ನ ಪ್ರಾಣ ನೀ, ನನ್ನ ಉಸಿರು ನೀ, ನನ್ನ ಪ್ರಾಣ ನೀ, ನನ್ನ ಉಸಿರು ನೀ. ಎಂದೆಂದು ನಿಮಗೆ ಆರಾಧನೆ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ, ಆರಾಧನೆ ಆರಾಧನೆ ಯೇಸುವಿಗೆ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದ್ದೀ యేసయ్ಯ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿರುವೆ యేಸయ్ಯ. ನನ್ನ ಬಲವು ನೀ, ನನ್ನ ಬಂಡೆ ನೀ, ನನ್ನ ಬಲವು ನೀ, ನನ್ನ ಬಂಡೆ ನೀ. ಎಂದೆಂದು ನಿಮಗೆ ಆರಾಧನೆ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ, ಆರಾಧನೆ ಆರಾಧನೆ ಯೇಸುವಿಗೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಕಣ್ಣುಗಳನ್ನು ಮುಚ್ಚುತ್ತಾ ನಮ್ಮೆಲ್ಲರನ್ನ ದೇವನು ಈ ದಿನ ಆಶೀರ್ವದಿಸಿ ಆತನ ಕೃಪೆ, ಆತನ ಪರಿಪೂರ್ಣವಾದಂಥ ಶಕ್ತಿ ನಮ್ಮೆಲ್ಲರ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ರಾಜ್ಯ, ನಮ್ಮ ದೇಶದ ಮೇಲೆ ಹೇರಾಳವಾಗಿ ಅನುಗ್ರಹಿಸಿ ಸುರಿಸಲಿ ಎಂಬುದಾಗಿ, ಇದು ನಾವು ಮಾಡಿದಂಥ ಸಕಲ ವಿಧವಾದ ಪಾಪಗಳಿಗೆ ಈ ಲೋಕದಲ್ಲಿ ಕ್ಷಮಿಸುವವರು ಯಾವ ಧರ್ಮದ ದೇವಾನುದೇವತೆಗಳು ಇಲ್ಲ. ಆದರೆ ಯೇಸು ಕ್ರಿಸ್ತನು ಮಾತ್ರವೇ ನಮ್ಮ ಪಾಪಗಳಿಗೆ ಸಂಪೂರ್ಣವಾದಂಥ ಬಿಡುಗಡೆಯನ್ನು, ಕ್ಷಮಿಸುವಂಥ ಹಾಗೂ ಕ್ಷಮಾದಾನವನ್ನು ಧರ್ಮಸಭೆಗೆ ಇದು ಆಜ್ಞಾಪೂರ್ವಕವಾಗಿಯೂ ಪರಿಶುದ್ಧವಾಗಿಯೂ ನಮಗೆ ಕೊಟ್ಟಿರ್ತಕ್ಕಂಥ ಈ ಪಾಪ ಕ್ಷಮೆ. ಒಬ್ಬರಿಗೊಬ್ಬರು ಕ್ಷಮಿಸಿರಿ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಇದು ನನ್ನ ಕಟ್ಟಳೆ ಎಂಬುದಾಗಿ ನುಡಿದಂಥ ಯೇಸು
ಆ ಯೇಸುವಲ್ಲಿ ನಮ್ಮ ಪಾಪಗಳನ್ನು ಕ್ಷಮೆಯನ್ನು ಯಾಚಿಸಿಕೊಳ್ಳುತ್ತಾ, ಸ್ವಾಮಿ ಯೇಸುವೆ, ನಮ್ಮೆಲ್ಲರನ್ನ ಅನುಗ್ರಹಿಸು, ಆಶೀರ್ವಿಸು. ನಾನೊಂದು ನೀತಿಯ ಪಥದಲ್ಲಿ ನಡೆಯುವಂತೆ ನನ್ನ ದೇಹ, ಮನಸ್ಸಾಕ್ಷಿಗಳನ್ನು ಸ್ಥಿರಪಡಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ, ನಾವು ಹೊತ್ತು ತಂದಿರುವಂಥ ಹಲವಾರು ಪ್ರಶ್ನೆಗಳು, ಆ ಪ್ರಶ್ನೆಗೆ ಉತ್ತರ ಯೇಸು ಆಗಿದ್ದಾರೆ. ಆ ಯೇಸುವಲ್ಲಿ ಕೇಳುತ್ತಾ, ಪರಿಶುದ್ಧಾತ್ಮರೇ, ನಮ್ಮೆಲ್ಲರನ್ನ ಬಲಪಡಿಸಿರಿ. ನಾವು ಮಾಡಿದಂಥ ಎಲ್ಲ ವಿಧವಾದಂಥ ಚಿಕ್ಕ ಪಾಪದಿಂದಲೂ ಕ್ಷಮಿಸಲಾರದಂಥ ಪಾಪ ಎಲ್ಲವನ್ನ ನಿಮ್ಮ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ, ನಾವೆಲ್ಲರೂ ಪರಿಶುದ್ಧಾತ್ಮನ ಅಭಿಷೇಕಕ್ಕಾಗಿ ನಷ್ಟಪಟ್ಟು ಹೋಗಿರುವಂಥ ಪರಿಶುದ್ಧಾತ್ಮರೇ, ನಮ್ಮಲ್ಲಿ ತುಂಬಿಕೊಳ್ಳಿ ಎಂಬುದಾಗಿ, ನಮ್ಮನ್ನು ಆಶೀರ್ವದಿಸಿ ನಮ್ಮಲ್ಲಿ ಬನ್ನಿ ಎಂಬುದಾಗಿ ಕೇಳಿಕೊಳ್ಳುತ್ತಾ, ಗೀತೆಯೊಂದಿಗೆ ಕರ್ತನನ್ನ ಸ್ತುತಿಸುತ್ತಾ ಮಹಿಮೆ ಪಡಿಸೋಣ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ, ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಸ್ವರ್ಗವ ತೆರೆದಿರಿಸಿ ಹಾರಿ ಬನ್ನಿರಿ, ಪರಿಶುದ್ಧಾತ್ಮರೇ ಅಭಿಷೇಕ ಮಾಡಿರಿ. ಸ್ವರ್ಗವ ತೆರೆದಿರಿಸಿ ಹಾರಿ ಬನ್ನಿರಿ, ಪರಿಶುದ್ಧಾತ್ಮರೇ ಅಭಿಷೇಕ ಮಾಡಿರಿ. ಆತ್ಮರೇ 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 ಬೇಗ ಬನ್ನಿರಿ, ಆತ್ಮರೇ 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 ಬೇಗ ಬನ್ನಿರಿ. ಆತ್ಮರೇ 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 ಬೇಗ ಬನ್ನಿರಿ. ಆತ್ಮರೇ 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 ಬೇಗ ಬನ್ನಿರಿ. ಜೀವ ಜಲವಾಗಿ ಜೀವ ತನ್ನಿರಿ, ಅಗ್ನಿ ಜ್ವಾಲೆಯಾಗಿ ಪ್ರಜ್ವಲಿಸಿರಿ, ತಂಗಾಳಿಯಾಗಿ ಬೀಸಿ ಬನ್ನಿರಿ, ಆತ್ಮಾಭಿಷೇಕವ ಕರುಣಿಸಿರಿ. ಜೀವ ಜಲವಾಗಿ ಜೀವ ತನ್ನಿರಿ, ಅಗ್ನಿ ಜ್ವಾಲೆಯಾಗಿ ಪ್ರಜ್ವಲಿಸಿರಿ, ತಂಗಾಳಿಯಾಗಿ ಬೀಸಿ ಬನ್ನಿರಿ, ಆತ್ಮಾಭಿಷೇಕವ ಕರುಣಿಸಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ, ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಶಿಷ್ಯರಲ್ಲಿ ಶಕ್ತಿಯಾಗಿ ಬಂದವರೇ, ದಿವ್ಯ ವರಗಳ ಸುರಿಸಿರಿ, ಅನುಗ್ರಹವಾಗಿ ತುಂಬಿಸಿರಿ, ಜ್ಞಾನಪ್ರದಾಯಕ ಪಾವನಾತ್ಮರೇ. ಶಿಷ್ಯರಲ್ಲಿ ಶಕ್ತಿಯಾಗಿ ಬಂದವರೇ, ದಿವ್ಯ ವರಗಳ ಸುರಿಸಿರಿ, ಅನುಗ್ರಹವಾಗಿ ತುಂಬಿಸಿರಿ, ಜ್ಞಾನಪ್ರದಾಯಕ ಪಾವನಾತ್ಮರೇ. ಆತ್ಮರೇ
ಆತ್ಮರೇ ಆತ್ಮರೇ ಬೇಗ ಬನ್ನಿರಿ ಆತ್ಮರೇ 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 ಬೇಗ ಬನ್ನಿರಿ ಸ್ವರ್ಗವ ತೆರೆದಿರಿಸಿ ಹಾರಿ ಬನ್ನಿರಿ ಪರಿಶುದ್ಧಾತ್ಮರೇ ಅಭಿಷೇಕ ಮಾಡಿರಿ ಸ್ವರ್ಗವ ತೆರೆದಿರಿಸಿ ಹಾರಿ ಬನ್ನಿರಿ ಪರಿಶುದ್ಧಾತ್ಮರೇ ಅಭಿಷೇಕ ಮಾಡಿರಿ ಆತ್ಮರೇ 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 ಬೇಗ ಬನ್ನಿರಿ ಆತ್ಮರೇ 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 ಬೇಗ ಬನ್ನಿರಿ ಆತ್ಮರೇ 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 ಬೇಗ ಬನ್ನಿರಿ ಆತ್ಮರೇ 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 ಬೇಗ ಬನ್ನಿರಿ ಹಲ್ಲೆಲೂಯಾ 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 ಯೇಸುವೇ ಎಲ್ಲರೂ ಉಚ್ಚ ಸ್ವರದೊಂದಿಗೆ ಹಲ್ಲೆಲೂಯಾ 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 ಯೇಸುವೇ ಪರಿಶುದ್ಧನೇ ಹಲ್ಲೆಲೂಯಾ ಹಲ್ಲೆಲೂಯಾ ಯೇಸುವೇ ಪರಿಶುದ್ಧನೇ ಹಲ್ಲೆಲೂಯಾ 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 ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀ ದೂತ ಸಂತರೇ ಕಾವಲು ದೂತರೇ ರಥ ಸಾಕ್ಷಿಗಳೇ ಎಲ್ಲ ಅಪೊಸ್ತಲರೇ ಪ್ರವಾದಿಗಳೇ ಪರಿಶುದ್ಧ ಕನ್ನಿಕೆ ಇದು ನಮ್ಮೆಲ್ಲರಿಗಾಗಿಯೂ ಎಲ್ಲ ಕ್ರೈಸ್ತ ವಿರೋಧಿಗಳು ಸಂಘಟನೆಗಳಿಗಾಗಿಯೂ ಹಾಗೂ ತಾಯಿ ಧರ್ಮಸಭೆಗಾಗಿಯೂ ಪ್ರಭುವಾಣಿ ಮಿನಿಸ್ಟ್ರಿ ಇದು ನಮ್ಮೆಲ್ಲರನ್ನ ಯೂಟ್ಯೂಬ್ ಚಾನಲಲ್ಲಿ ಬರುವಂತಹ ಪ್ರತಿಯೊಂದು ಇದು ದೇವನ ವಾಕ್ಯ ಸಂದೇಶವನ್ನು ಸೈತಾನನು ಮುಟ್ಟದಂತೆ ನಿಮ್ಮ ಬಲವಾದಂಥ ಶಕ್ತಿಯನ್ನು ನಮ್ಮ ಮೇಲೆ ನಮ್ಮ ಕುಟುಂಬಗಳ ಮೇಲೆ ಇದು ಬಿಟ್ಟು ಬಂದಿರುವಂತಹ ಹೆಂಡತಿ ಗಂಡ ಇಲ್ಲ ಮಕ್ಕಳು ಅಳಿಯ ಸೊಸೆ ಮೊಮ್ಮಕ್ಕಳು ಎಲ್ಲರನ್ನ ಸಮರ್ಪಿಸಿಕೊಡುವಾಗ ಇಡೀ ರಾಜ್ಯ ದೇಶ ಪ್ರತಿಯೊಂದು ಮಾನವನು ನಿಮ್ಮ ವಾಕ್ಯದಲ್ಲಿ ರಕ್ಷಣೆಯನ್ನು ಹೊಂದಿಕೊಳ್ಳಲು ಬೇಕಾದ ಕೃಪಾ ಆಶೀರ್ವಾದವನ್ನು ಪಡೆದುಕೊಡಿ ಎಂಬುದಾಗಿ ಇದು ನಮ್ಮನ್ನೇ ಒಪ್ಪಿಸಿಕೊಡುತ್ತಾ ಈ ಪರಿಶುದ್ಧವಾದ ಕನ್ನಿಕೆಯ ಸಮ್ಮುಖದಲ್ಲಿ ಈ ಆಲಯದ ಸಂತರಾದ ಇದು ಸಂತ ಸಬಾಸ್ಟಿಯನರ ಮೂಲಕ ತೆರೇಸಮ್ಮನವರ ಮೂಲಕ ನಮ್ಮೆಲ್ಲರ ಅಭಿಪ್ರಾಯಗಳು ಈಡೇರಲಿ ಎಂಬುದಾಗಿ ನಮ್ಮನ್ನೇ ಸಂಪೂರ್ಣ ಬಿಡುಗಡೆಯನ್ನು ಹಾಗೂ ನಮಗೆ ಬೇಕಾದಂಥ ಸಾಂತ್ವನದ ಕೃಪಾ ವರವನ್ನು ಪಡೆದುಕೊಡಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಎಲ್ಲರೂ ಒಟ್ಟಾಗಿ ಹೇಳೋಣ. ನಮೋ ಮರಿಯೇ ವರಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ನಮ್ಮೆಲ್ಲರಿಗಾಗಿ, ನಮ್ಮ ಕುಟುಂಬ, ನಮ್ಮ ರಾಜ್ಯ, ನಮ್ಮ ದೇಶಕ್ಕಾಗಿ, ಪ್ರತಿಯೊಂದು ಮಾನವನಿಗಾಗಿ ಪ್ರಾರ್ಥಿಸಿರಿ ತಾಯಿ. ನಮ್ಮ ಎಡಗೈಯನ್ನ ಹೃದಯದ ಭಾಗದಲ್ಲಿಟ್ಟು ಬಲಗೈಯನ್ನ ನಮ್ಮ ತಲೆಯ ಮೇಲೆ ಹಸ್ತ ಎಲ್ಲರೂ ಒಟ್ಟಾಗಿ ಹೇಳುವಾಗ ನಮ್ಮನ್ನೇ ಅಭಿಷೇಕ ಮಾಡಿಕೊಳ್ಳುತ್ತಾ ನಮ್ಮ ಕುಟುಂಬದಲ್ಲಿರುವಂಥ ನಾನಾ ಪ್ರಶ್ನೆಗಳು ಹಾಗೂ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಬಲಹೀನತೆಗಳು, ಸೋಂಬೇರಿತನ, ಆಲಸ್ಯ ಸ್ವಭಾವ ಹಾಗೂ ಒಂದೊಂದು ಕ್ಷಣವು ಪಾಪಕ್ಕೆ ಗುಲಾಮರಾಗುವಂಥ ಶೋಧನೆ ಎಲ್ಲದರಿಂದ ಬಿಡುಗಡೆ ಮಾಡಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಎಲ್ಲರೊಟ್ಟಾಗಿ ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿ ಇದ್ದಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರೈಸ್ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೈಸ್ ಲಾರ್ಡ್ ಹೇಳಿ. ದಯವಿಟ್ಟು ಕುಳಿತುಕೊಳ್ರಿ. ಪ್ರಭು ಯೇಸುವಿನಲ್ಲಿ ಇದು ಈ ಸಂಜೆ ನಿಮ್ಮೆಲ್ಲರನ್ನ ವಂದಿಸುತ್ತಾ ದೇವನ ಅತಿ ಅಮೂಲ್ಯವಾದ ಪರಿಶುದ್ಧವಾದ
ಬಿಡುಗಡೆಯ ವಾಗ್ದಾನದೊಂದಿಗೆ ನಮ್ಮೆಲ್ಲರನ್ನ ದೇವನ ಕರಗಳಿಗೆ ಸಮರ್ಪಿಸಿಕೊಡುತ್ತಾ ವಾಕ್ಯವನ್ನು ಧ್ಯಾನಿಸೋಣ. ವಾಕ್ಯವು ಕ್ರಿಯಾತ್ಮಕವಾದದ್ದು, ವಾಕ್ಯವು ಪರಿಶುದ್ಧವಾದದ್ದು. ವಾಕ್ಯವನ್ನು ಯಾರೆಲ್ಲ ವಿಶ್ವಾಸಿಸುತ್ತೀರೋ ಆ ವಾಕ್ಯದಲ್ಲಿ ರಿಟರ್ನ್ ಫಲ ಇದೆ, ಆ ವಾಕ್ಯದಲ್ಲಿ ನಿಮಗೆ ಶಕ್ತಿ ಇದೆ, ಆ ವಾಕ್ಯದಲ್ಲಿ ನಿಮಗೆ ಬಿಡುಗಡೆ ಇದೆ. ಅದೇ ಇಲ್ಲಿ ದೇವನ ವಾಕ್ಯ. ಸಿರಾಕನ ಗ್ರಂಥ, ಸಿರಾಕ್ ಅಧಿಕೃತ ಗ್ರಂಥ ಎಂಬುದಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ಅದರಲ್ಲಿ ಸಿರಾಕನ ಗ್ರಂಥ 1ನೇ ಅಧ್ಯಾಯ ವಾಕ್ಯ 19-20 ವಾಕ್ಯ. ಸರ್ವೇಶ್ವರನು ವೀಕ್ಷಿಸಿ ಅದನ್ನು ಪರೀಕ್ಷಿಸಿರುವನು, ಮಳೆಗರೆದನು ಕೌಶಲ್ಯವನ್ನು, ಗ್ರಹಿಕೆಯನ್ನು ಅಧಿಕರಿಸಿಯನು ಅದನ್ನಪ್ಪಿಕೊಂಡವರ ಗೌರವವನ್ನು. ಸರ್ವೇಶ್ವರನಲ್ಲಿ ಭಯಭಕ್ತಿಯೇ ಸುಜ್ಞಾನದ ಮೂಲವು. ಸರ್ವೇಶ್ವರನಲ್ಲಿ ಭಯ ಮತ್ತು ಭಕ್ತಿಯೇ ಸುಜ್ಞಾನದ ಮೂಲವು. ಈ ವಾಕ್ಯ ದಯವಿಟ್ಟು ನಿಮ್ಮನ್ನೇ ನೀವು ಸಂಪೂರ್ಣವಾಗಿ ದೇವನಿಗೆ ಒಪ್ಪಿಸಿಕೊಡ್ರಿ. ದೇವನಲ್ಲಿ ಭಯ ಮತ್ತು ಭಕ್ತಿ ಉಳ್ಳವನು ಆತನು ಸುಜ್ಞಾನ ಅಂತ ಹೇಳಿದ್ರೆ ದೇವನ ಸರ್ವ ಆಶೀರ್ವಾದ. ಯಾವ ಸಮಯದಲ್ಲಿ, ಯಾವಾಗ, ಯಾರಲ್ಲಿ, ಯಾವ ಥರದಲ್ಲಿ ಮಾತಾಡಬೇಕು ಒಬ್ಬೊವರಿಗೆ ಗೊತ್ತಾಗೋದಿಲ್ಲ. ವಯಸ್ಸಾಗಿರ್ತದೆ, ಹಾಗೂ ಚಿಕ್ಕ ಮಕ್ಕಳು ಆಗಿರ್ತಾರೆ. ಆದರೆ ಮಕ್ಕಳು ವಯಸ್ಸಿಗೆ ಮೀರಿ ಮಾತಾಡ್ತಾರೆ. ಅದಾದಮೇಲೆ ದೊಡ್ಡವರು ಅವ್ರಿಗೆ ಏನು ಮಾತಾಡ್ತಿದ್ದೀನಿ ಅಂತಲೇ ಅರ್ಥ ಇಲ್ಲದ ಮಾತುಗಳನ್ನು ಮಾತಾಡ್ತಾರೆ ಒಂದೊಂದು ಸಲ. ಇಲ್ಲಿ ದೇವನ ವಾಕ್ಯ ಹೇಳ್ತದೆ ಸುಜ್ಞಾನ ಎಂಬುದು. ದೇವನಲ್ಲಿ ಯಾರು ಭಯ ಮತ್ತು ಭಕ್ತಿಯನ್ನು ಇಡ್ತಾನೋ, ದೇವನಲ್ಲಿ ಯಾರು ಆಳವಾದಂಥ ವಿಶ್ವಾಸ, ಆ ನಂಬಿಗಸ್ತನಿಗೆ ದೇವನು ಕೊಡುವಂಥ ದೊಡ್ಡ ಒಂದು ಆಶೀರ್ವಾದ ಈ ಒಂದು ಸುಜ್ಞಾನ. ಸುಜ್ಞಾನ ಮೀನ್ಸ್ ದೇವನ ಸಕಲ ಆಶೀರ್ವಾದ. ಹಾಗೂ ನಮಗೆ ಜ್ಞಾನದ ಕೊರತೆ ಇದ್ದಲ್ಲಿ ಪ್ರಾರ್ಥಿಸಿಕೊಳ್ಳಿ ಎಂಬುದಾಗಿ ನಾವು ಜ್ಞಾನೋಕ್ತಿಯಲ್ಲಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಎಲ್ಲ ಜ್ಞಾನಕ್ಕೆ ಮೂಲ ನಮಗೆ ದೇವನಲ್ಲಿ ಭಯ ಮತ್ತು ಭಕ್ತಿ ಉಳ್ಳವರು. ಆ ಭಯಭಕ್ತಿ ಉಳ್ಳವನನ್ನ ದೇವನ ಸುಜ್ಞಾನದಿಂದ ನಡೆಸಿ, ಅದಾದ್ಮೇಲೆ ನೆಕ್ಸ್ಟ್ ವಾಕ್ಯ ಇದೆ ನೋಡ್ರಿ. ದೀರ್ಘಾಯುಸೆ ಅದರ ಕೊಂಬೆಯು. ಸರ್ವೇಶ್ವರನ ಭಯ ತೊಲಗಿಸುವುದು ಪಾಪವನ್ನು, ಅದಿರುವ ಎಡೆಯಲ್ಲಿ ತಡೆಗಟ್ಟುವುದು ಕೋಪವನ್ನು. ಇಲ್ಲಿ ನೋಡ್ರಿ, ಸರ್ವೇಶ್ವರನಲ್ಲಿ ಭಯಭಕ್ತಿ ಉಳ್ಳವನಿಗೆ ಆತನಿಗೆ ದೇವನ ವಾಕ್ಯ ಹೇಳ್ತದೆ ಅವನ ಪಾಪಗಳನ್ನು ಕ್ಷಮಿಸುವುದು ಮಾತ್ರವಲ್ಲ, ಪಾಪದಿಂದ ಬಿಡುಗಡೆ ಮಾತ್ರವಲ್ಲ, ಅವನಿಗೆ ಆಯುಸ್ಸು ಮತ್ತು ಆರೋಗ್ಯ. ಇಲ್ಲಿ ನಾವು ಏತಕ್ಕಾಗಿ ದೇವನಲ್ಲಿ ಭಯ ಮತ್ತು ಭಕ್ತಿಯನ್ನ ನಾವು ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದೇವನು ಅನೌನ್ಸ್ ಮಾಡಿರ್ತಕ್ಕಂಥದ್ದು ವಾಗ್ದಾನಗಳು, ಇದೆಲ್ಲ ವಾಗ್ದಾನ. ಈ ವಾಗ್ದಾನವನ್ನ ದೇವನು ನಮಗೆ ಕೊಟ್ಟಾಗ ನಮಗೆ ಆರೋಗ್ಯವನ್ನ ದೇವನು ಅನುಗ್ರಹಿಸುವಂಥದ್ದು, ಹಾಗೂ ದೀರ್ಘ ಆಯುಸ್ಸನ್ನು ದೇವರು ಅನುಗ್ರಹಿಸುವಂಥದ್ದು, ಹಾಗೂ ಪಾಪದಿಂದ ನಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆಯನ್ನು ಮಾಡುವಂಥದ್ದೇ ದೇವನಲ್ಲಿ ಭಯಭಕ್ತಿ ಉಳ್ಳವರು. ಹಾಗಾದರೆ ದೇವನಲ್ಲಿ ನಾನು ಏತಕ್ಕಾಗಿ ಭಯ ಮತ್ತು ಭಕ್ತಿಯನ್ನ ಇಡ್ಲಿಕ್ಕೆ ಸಾಧ್ಯ ಇಲ್ಲ? ರೋಮಾಪುರದವರಿಗೆ ಬರೆದ ಪತ್ರ 7ನೇ ಅಧ್ಯಾಯ, ರೋಮನ್ಸ್ ಹೊಸ ಒಡಂಬಡಿಕೆ 7ನೇ ಅಧ್ಯಾಯ ವಾಕ್ಯ 17, 18, 19, 20 ವಾಕ್ಯ. ಹೀಗಿರಲಾಗಿ ನಾನು ಬಯಸದೇ ಇರುವುದನ್ನು ಮಾಡುವವನು ಇನ್ನು ನಾನಲ್ಲ. ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ಇಲ್ಲಿ ನೋಡ್ರಿ, ನಾವು ಚರ್ಚಿಗೆ ಬರ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಅದಾದ್ಮೇಲೆ ಧ್ಯಾನ ಕೂಟಗಳಿಗೆ ನಾವು ಹೋಗ್ತೇವೆ, ಅನೇಕ ವಾಕ್ಯಗಳನ್ನ ಕೇಳ್ತೇವೆ. ಆದರೆ ಪಾಪವನ್ನ ಮಾತ್ರ ನಾವು ಏನ್ ಮಾಡಲ್ಲ. ಎಂಥ ಒಂದು ಸಂದರ್ಭ ಬಂದರೂ ನಮ್ಮದೇ ಆದಂಥ ಸಿದ್ಧಾಂತಗಳನ್ನು ನಾವು ಇಟ್ಟುಕೊಂಡಿರ್ತೇವೆ. ಅದಕ್ಕಾಗಿ ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ನಿನ್ನಲ್ಲಿ ಗುಪ್ತವಾಗಿ ಅಡಗಿರ್ತಕ್ಕಂಥ ನಿನ್ನ ಪಾಪ. ಏನು ಗುಪ್ತವಾಗಿ ಅಡಗಿರ್ತಕ್ಕಂಥ ಪಾಪ? ಪ್ರಿಯರೇ, ಫಸ್ಟ್
ಫಸ್ಟ್ ದೇವನಿಗೆ ಇಷ್ಟ ಇಲ್ಲದಂತ ಪಾಪ ಯಾವ್ದು ಹೇಳ್ರಿ? ದೇವನಿಗೆ ಇಷ್ಟ ಇಲ್ಲ, ಭಯಂಕರ ಕೆಟ್ಟ ಕೋಪ ಬರ್ತದೆ. ಆ ಪಾಪ ಯಾವುದು? ದೊಡ್ಡ ಪಾಪ ಅದು. ಹಲೋ, ನಾನು ಪ್ರೈಡ್. ನಾನು ಹೇಳಿದ್ಮೇಲೆ ಮುಗ್ದೋಯ್ತು, ನನ್ನದೇ ಸಿದ್ಧಾಂತ. ಯಾರು ಹೇಳಿ ತಿಪ್ಪರ್ಲಾಗ ಹಾಕಿದ್ರು ಜಗ್ಗಲ್ಲ ಒಬ್ಬವರು. ಇದು ದೇವನಿಗೆ ತದ್ವಿರೋಧವಾದಂಥ ಒಂದು ಪಾಪ. ಈ ವಾಗ್ದಾನದ ಪ್ರಕಾರ ನಾನು ಎಂಬ ಈ ಪ್ರೈಡ್, ಈ ನಾನು ಎಂಬ ಈ ಹೆಮ್ಮೆಯ ಒಂದು ಕೆಟ್ಟ ಸ್ವಭಾವ ನಮ್ಮನ್ನು ಎಲ್ಲಿಗೆ ಕೊಂಡೋಗ್ತದೆ ಅಂತ ಹೇಳಿದರೆ, ನಾವು ಯಾರ ಮಾತಿಗೂ ಬೆಲೆ ಕೊಡದೆ ನಮ್ಮದೇ ಆದಂಥ ಸಿದ್ಧಾಂತಗಳಲ್ಲಿ, ಒಳ್ಳೆಯ ಸಿದ್ಧಾಂತ ಇದ್ದರೆ ಪರವಾಗಿಲ್ಲ, ಆದರೆ ನಮ್ಮದೇ ಆದಂಥ ಬೇಡವಾದಂಥ ಸಿದ್ಧಾಂತಗಳು ಹಾಗೂ ಯಾರು ಹೇಳಿದರೂ ಬದಲಾವಣೆ ಆಗದ, ಹಾಗೂ ನಮ್ಮದೇ ಆದಂಥ ಸ್ವಭಾವದಲ್ಲೂ ಬದಲಾವಣೆ ಆಗದ, ಅದಾದಮೇಲೆ ದೇವರ ವಿಷಯವನ್ನು ಕೇಳಿಯೂ ನಾವು ಆ ಸಿದ್ಧಾಂತಗಳನ್ನು ಬದಲಾಯಿಸಿಕೊಳ್ಳದಿದ್ದರೆ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತದೆ ಪಾಪ ಅಂತ ಹೇಳಿದರೆ, ಫಸ್ಟ್ ದೇವನ ಆಶೀರ್ವಾದವು ನಮ್ಮಿಂದ ನಷ್ಟಪಟ್ಟು ಹೋಗ್ತದೆ. ಸರಿಯಾಗಿ ಗಮನಿಸಿ. ಮೊದಲು ನಮ್ಮ ಎಲ್ಲ ಸಿದ್ಧಾಂತಗಳಿಗೆ ದೊಡ್ಡ ಏಟು ಹೊಡೆಯುವಂಥದ್ದು ದೇವನ ಆಶೀರ್ವಾದ ನಮ್ಮಿಂದ ಫಸ್ಟ್ ನಷ್ಟಪಟ್ಟು ಹೋಗು. ಸೆಕೆಂಡ್, 2, ಕುಟುಂಬದಲ್ಲಿ ನಿಮ್ಮ ಮೇಲಿರ್ತಕ್ಕಂಥ ಅಕ್ಕರೆ ಪ್ರೀತಿ ನಿಮ್ಮಿಂದ ನಷ್ಟಪಟ್ಟು ಹೋಗ್ತದೆ. ಆಗ ಯಾವ ಒಂದು ಮನುಷ್ಯನು ನಮಗೆ ಬೆಲೆ ಕೊಡಲಿಕ್ಕೂ ನಮ್ಮನ್ನು ಪ್ರೀತಿಸ್ಲಿಕ್ಕೂ ಯಾರು ಬರಲಿಕ್ಕಿಲ್ಲ. ನೆಕ್ಸ್ಟ್, 3, ಯಾವ ಒಂದು ಸಂದರ್ಭದಲ್ಲಿ ನಿಮಗೇನಾದರೂ ಹೆಚ್ಚು ಕಡಿಮೆ ಆದರೂ ಒಂದು ನರ್ಪಿಳ್ಳೆಯು ನಿಮಗೆ ಸಹಾಯಕ್ಕೆ ಇರೋದಿಲ್ಲ. ನಾನು ಎಂಬ ಈ ಒಂದು ಮಾತು, ನಾನು ಎಂಬ ಒಂದು ಅಹಂಕಾರ, ನಾನು ಎಂಬ ಈ ಗರ್ವವು ಮನುಷ್ಯನಲ್ಲಿ ಬಂದಾಗ ಅವನು ನಷ್ಟಪಟ್ಟು ಹೋಗ್ತಕ್ಕಂಥದ್ದು ದೇವನ ಸಕಲ ಆಶೀರ್ವಾದ. ಈ ಸಕಲ ಆಶೀರ್ವಾದವು ನಮ್ಮಿಂದ ನಷ್ಟಪಟ್ಟು ಹೋಗುವಾಗ ನಾವು ಕೇವಲ ನರಮಾನವನಾಗಿ ಜೀವಿಸುವಾಗ ದೇವನ ವಾಕ್ಯ ಹೇಳ್ತದೆ, ನಿನ್ನಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆಗ ನಾವು ಏನು ಕೈ ಹಾಕಿದರೂ ಅದು ನಮಗೆ ಯಾವ ಒಂದು ಫಲವನ್ನು ಕೊಡದೇ ಇರತಕ್ಕಂಥ ಕಾರ್ಯ. ಅದಕ್ಕೆ ಒಂದು ಮನೆಗಳಲ್ಲಿ ನೋಡ್ರಿ, ಎಷ್ಟು ಸಂಪಾದನೆ ಮಾಡಿದ್ರು, ಕೈ ತುಂಬ ಸಂಪಾದನೆ ಮಾಡ್ತಾರೆ, ಆದರೆ ಯಾವಾಗಲೂ ಬರಿಗೈ, ಕೊಡಲಿಕ್ಕೆ ಒಂದು ನಯಾ ಪೈಸೆ ಇರೋದಿಲ್ಲ. ನಾನೊಂದು ಕುಟುಂಬ, ನನಗೆ ತುಂಬ ಕುಟುಂಬಗಳು ಗೊತ್ತು, ಅದರಲ್ಲಿ ಒಂದು ದೊಡ್ಡ ಶ್ರೀಮಂತ ಕುಟುಂಬ. ಈ ನಾನು ಎಂಬ ಅಕ್ಷರವನ್ನು ಬಿಟ್ಟರೆ ಅವರಿಗೆ ಬೇರೆ ಯಾವುದೂ ಇಲ್ಲ. ನಾನು ನನ್ನದೇ, ನಾನು ಹೇಳಿದ್ದೆ. ಅವರ ಸ್ಥಿತಿ ಯಾವ ರೀತಿ ಅಂತ ಹೇಳಿದರೆ, ಎಲ್ಲವೂ ಇದೆ, ಮನೆ ಇದೆ, ಆಸ್ತಿ ಇದೆ, ಹಣ ಇದೆ, ಎಲ್ಲವೂ ಇದೆ, ಎಲ್ಲ ಸೌಕರ್ಯ ಇದೆ, ಆದರೆ ಒಂದು ನರ್ಪಿಳ್ಳೆಯು ಅವರ ಸುತ್ತ ಯಾರು ಬರೋದಿಲ್ಲ. ಅದರಲ್ಲಿ ಸುಮಾರು ವರ್ಷ ಇದ್ದಿದ್ದು ಅಂದರೆ ನಾನೇ. ಅದಾದಮೇಲೆ ಕಡೆಯದಾಗಿ ಅವ್ರಿಗೇನು ಅಂತ ಹೇಳಿದರೆ, ಸಾಕ್ಷಾತ್ ದೇವರೇ ನಾವು ಕರೆಸಿ ದೇವರು ಅವ್ರಿಗೆ ನಮ್ಮ ಮುಂದೆ ಎಲ್ಲ ನೆರವೇರಿಸಿ ಕೊಡಬೇಕು. ಈ ರೀತಿಯಾದಂಥ ವ್ಯಕ್ತಿಗಳು ಲೋಕದಲ್ಲಿ ಅನೇಕ ಜನ. ಅದಕ್ಕಾಗಿ ದೇವರನ್ನು ಯಾವ ರೀತಿ ಅವರು ಎದುರು ನೋಡ್ತಾರೆ ಅಂತ ಹೇಳಿದರೆ, ನಾವು ಶಾಸ್ತ್ರ ಹೇಳಬೇಕು. ನಿನ್ನೆ ಒಬ್ಬರು ಫೋನ್ ಮಾಡಿದರು, ಬ್ರದರ್ ನಮ್ಮ ಮಗಳು ಓಡೋಗ್ಬಿಟ್ಟಿದ್ದಾಳೆ, ನನ್ನ ಮಗಳು ಓಡೋಗಿದ್ದಾಳೆ, ಅವಳಿಗೆ 12 ತಿಂಗಳು ಮದುವೆ ಇದೆ, ಡೇಟೆಲ್ಲ ಫಿಕ್ಸ್ ಆಯಿತು, ಎಲ್ಲ ಆಗೋಗಿದೆ ಬ್ರದರ್, ಛತ್ರ ಎಲ್ಲ ಆಗೋಯ್ತು, ಇನ್ವಿಟೇಷನ್ ಪ್ರಿಂಟ್ ಮಾಡಿ ಇನ್ವಿಟೇಷನ್ನು ಸ್ವಲ್ಪ ಕೊಟ್ಟಿದ್ದೇವೆ. ನಿನ್ನೆ ರಾತ್ರಿ 12 ಗಂಟೆ ಅಷ್ಟೊತ್ತಿಗೆ ಅವಳು ನಾಪತ್ತೆ. ಪ್ರೇಯರ್ ಮಾಡಿಬಿಟ್ಟು ದಯವಿಟ್ಟು ಹೇಳ್ರಿ ಎಲ್ಲಿದ್ದಾಳೆ ಅಂತ. ಎಷ್ಟು ಗಂಟೆಗೆ? ಅವಳು ಓಡಿದ್ದು 12 ಗಂಟೆ, ನನಗೆ ಫೋನ್ ಮಾಡಿದ್ದು 12:45. ಸರಿ, ನಾನು ಕೇಳಿದೆ, ಈಗ ನಿಮಗಾಗಿ ನಾನು ತಪಸ್ ಕೂತು ನಿಮ್ಮ ಮಗಳು ಎಲ್ಲಿ ಓಡೋಗಿದ್ದಾಳೆ ಅಂತೇಳಿ ನಾನು ಬೆಳಗ್ಗೆ ಗಂಟೆ ಪ್ರೇಯರ್ ಮಾಡಿ ನಿಮ್ಗೆ ಹೇಳ್ತೀನಿ, 8 ಗಂಟೆ ಕರೆಕ್ಟಾಗಿ ನನಗೆ ಫೋನ್ ಮಾಡ್ರಿ ಅಂದ. ರಾತ್ರಿ 12:30, 12:45ಗೆ ಒಂದು ಹುಡುಗಿ ಓಡೋಗಿದ್ದು, ಅದನ್ನು ನಾನು ಪ್ರೇಯರ್ ಮಾಡಿ
ಅವರಿಗೆ ಹೇಳ್ಬೇಕಂತ. ದೇವರನ್ನ ನಮ್ಮನ್ನು ಯಾವ ರೀತಿ ಉಪಯೋಗಿಸ್ತಾರೆ ಅಂತ ಹೇಳಿದರೆ, ಪ್ರಿಯ ಸಹೋದರ ಪ್ರಿಯ ಸಹೋದರಿಯರೇ, ನಾವು ಈ ಗಿಣಿ ಶಾಸ್ತ್ರ, ಈ ಕವಡೆ ಶಾಸ್ತ್ರ, ಅದಾದಮೇಲೆ ರಸ್ತೆಯಲ್ಲಿ ಬರ್ತಾರಲ್ಲ ಕಣಿ ಹೇಳುವಂಥದ್ದು, ಆ ರೀತಿಯಲ್ಲಿ ಈ ದೇವರನ್ನ ನಮ್ಮನ್ನು ನೆನೆಸಿರ್ತಕ್ಕಂಥ. ಒಂದು ತಿಳ್ಕೊಳ್ರಿ, ನಾನು ಹೇಳಿದೆ ಅವರಿಗೆ, ಯಾವ ಕಾರಣಕ್ಕೆ ತಿಪ್ಪರ್ಲಾಗ ಹಾಕಿದ್ರು ದೇವ್ರು ನಿಮ್ಮ ಪ್ರಾರ್ಥನೆಗೆ ನನಗೆ ಉತ್ತರ ಕೊಡಲ್ಲ. ನಿಮ್ಮ ಮಗಳು ಓಡೋಗಿದ್ದು ನನ್ನ ದೇವರು ಹುಡುಕೊಡ್ಬೇಕಾ? ನೀನು ದೇವ್ರನ್ನ ಹುಡುಕಿಕೊಂಡು ಬಂದಿದ್ದೀಯಾ? ನೀನು ಪ್ರಾರ್ಥನೆಯಲ್ಲಿ ಇದ್ದೀಯಾ? ನೀನು ಬರ್ತಾ ಇದ್ವಿ, ಯಾವಾಗಲೂ ಬರ್ತಾ ಇದ್ರಂತೆ, ಅವರಿಗೆ ಒಳ್ಳೇದಾಯ್ತಂತೆ. ಅದಾದಮೇಲೆ ಅವ್ರ ಪ್ರಾರ್ಥನೆ ಬರಲಿಲ್ಲ, ನಿಲ್ಲಿಸಿದ್ರು. ಅದಾದಮೇಲೆ ಈಗ ಅವ್ರ ಮಗಳು ಓಡೋದ್ಮೇಲೆ ಆಗ ಬ್ರದರ್ ಜ್ಞಾಪಕ ಬಂತು, ಇಲ್ಲೊಬ್ಬ ಪ್ರಾರ್ಥನೆ ಮಾಡೋನಿದ್ದಾನೆ, ಅವನಿಗೆ ಕೇಳ್ಬಿಟ್ಟು ನೋಡೋಣ. ನಾನು ಹೇಳಿದೆ,